ಆಫೀಸ್ ಮುಗಿಸಿ ಮನೆಗೆ ಬಂದಿದ್ದ ಸಾಗರ್ ಕಣ್ಣು ಅರುಣಾಳನ್ನು ಹುಡುಕಿತ್ತು. ಎಲ್ಲೂ ಕಾಣಲಿಲ್ಲ. ಇದೇನು ಒಂದೇ ದಿನಕ್ಕೆ ಮನೆ ಸಾಕಾಗಿ ಹೋಗಿದೆ. ಮನೆ ಖಾಲಿ ಮಾಡಿದ್ದಾಳಾ ಹೇಗೆ? ಒಳ್ಳೆಯದಾಯಿತು, ಕಾಟ ತಪ್ಪಿತು ಎಂದು ಎರಡೆಜ್ಜೆ ಇಟ್ಟಿದ್ದ ಅಷ್ಟೇ. ಅತ್ತೆ ಭಾರತಿ ಜೊತೆ ಮಾತಿಗಿಳಿದು ನಗುತ್ತಿದ್ದ ಅರುಣ ಕಂಡಿದ್ದಳು. ಇವಳೆಲ್ಲಿ ಹೋಗ್ತಾಳೆ? ನನ್ನ ಬೆನ್ನಿಗೆ ಬಿದ್ದಿರೋ ಬೇತಾಳ ಇವಳು ಎಂದುಕೊಳ್ಳುತ್ತಲೇ ರೂಮ್ ಕಡೆ ಇರುವ 2 ಮೆಟ್ಟಿಲು ಏರಿದ್ದ. ಸಾಗರ್ ಕಂಡು, ಹೇ ಸಾಗರ್ ಎಂದಿದ್ದರು ಅಪ್ಪ ರಾಮಚಂದ್ರ. ಏನು ಎನ್ನುವಂತೆ ಹಿಂದೆ ತಿರುಗಿದ್ದ ಸಾಗರ್. ಭಾನುವಾರ ಮಡಿಕೇರಿಗೆ ಹೋಗಿ ಬಾ ಎನ್ನುವವರ ಕಡೆ ಪೂರ್ತಿ ತಿರುಗಿದವನು ಕಣ್ಣು ಕಿರಿದಾಗಿ ಮಾಡಿ, ಏನು ಮಡಿಕೇರಿಗೆ? ಯಾಕೆ? ನೆನ್ನೆ ತಾನೇ ಅಲ್ಲಿಂದಾನೇ ಬಂದಿದ್ದೀನಿ ತಾನೇ, ಮತ್ತೆ ಹೋಗೋಕೆ ಆಗೋದಿಲ್ಲ. ನಿಮಗೆ ಗೊತ್ತು ಅಲ್ವಾ, ನನ್ನ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದೆ, ಆಗೋದಿಲ್ಲ. ಒಂದೇ ವಾಕ್ಯದಲ್ಲಿ ಹೇಳಿದ್ದ. ಆಗೋದಿಲ್ಲ ಅಂದರೆ ಆಗೋದಿಲ್ಲ ಎಂದು. ಆಗೋದಿಲ್ಲ ಅಂದರೆ ಹೇಗೆ? ನಿನಗೂ ತೊಂದರೆ ಆಗುತ್ತೆ ಅಂತಾನೆ ಭಾನುವಾರ ಹೋಗೋ ಅಂತಿರೋದು. ಏನು ಇವತ್ತೇ ಹೇಳಿದ ಹಾಗೆ ಅನ್ನೋ ಹಾಗೆ ಆಡ್ತಿದ್ದೀಯಲ್ಲ. ನಾನು ನಿನಗೆ ಹೇಳ್ತಿರೋದು ಆಫೀಸ್ ರಜಾ ಇರೋ ದಿನಾನೇ, ಹೋಗೋಕೆ ಬೇಕು, ಹೋಗಲೇಬೇಕು ಎಂದು ಹೇಳಿದ್ದರು. ಮಾವ, ನಾವು ಮಡಿಕೇರಿಗೆ ಹೋಗ್ತಾ ಇದ್ದೀವಾ? ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅರುಣ ಖುಷಿಯಲ್ಲಿ ಬಂದಿದ್ದಳು. ಬಂದ್ಲು ಚೋಟ್ ಮೆಣಸಿನ್ಕಾಯಿ, ಇವಳೊಬ್ಳು ಕಮ್ಮಿ ಇದ್ಲು ನನ್ನ ಬದುಕಿಗೆ ಹಾಳು ಮಾಡೋಕ್ಕೆ ಮನಸ್ಸಲ್ಲೇ ಗೊಣಗಿದ್ದ. ಹೌದು ಮಗಳೇ, ಭಾನುವಾರ ರೆಡಿಯಾಗಿರು, ಮಡಿಕೇರಿಗೆ ಹೋಗಬೇಕು. ಆದರೆ ನಾವು ಬರ್ತಿಲ್ಲ, ನಿನ್ನ ಗಂಡ ಮಾತ್ರ ಹೋಗಿ ಬನ್ನಿ ಅವಳ ತಲೆ ಮೇಲೆ ಕೈ ಇಟ್ಟು ಹೇಳಿದ್ದರು. ಅಷ್ಟರಲ್ಲಿ ಸಾಗರ್ ತನ್ನ ರೂಮ್ ಸೇರಿದ್ದ. ಎಷ್ಟೇ ಕೋಪಿಷ್ಟನಾದರೂ ತನ್ನ ತಂದೆ ಎದುರು ಮಾತನಾಡುವ ಅಭ್ಯಾಸ ಸಾಗರ್ಗೆ ಇರಲಿಲ್ಲ. ಹಾಗಾಗಿ, ತಗೋ ಅರುಣ, ನಿನ್ನ ಗಂಡನಿಗೆ ಕೊಟ್ಟು ಬಾ. ಅವನಿಗೆ ಆಫೀಸ್ನಿಂದ ಬಂದ ಕೂಡಲೇ ಬ್ಲ್ಯಾಕ್ ಟೀ ಕುಡಿಯುವ ಅಭ್ಯಾಸ ಇದೆ. ಇವತ್ತೊಂದು ದಿನ ನಾನು ನೆನಪು ಮಾಡ್ತಾ ಇದ್ದೀನಿ, ನೀನೇ ನಾಳೆಯಿಂದ ಮಾಡಿಕೊಂಡು ಕೊಡಬೇಕು ಎಂದಿದ್ದರು ಅತ್ತೆ ಭಾರತಿ. ಸರಿ ಅತ್ತೆ, ನೀವು ಚಿಂತೆ ಮಾಡಬೇಡಿ, ನೀವು ಹೇಳಿದ್ದನ್ನೆಲ್ಲ ಸರಿಯಾಗಿ ಪಾಲಿಸ್ತೀನಿ. ನಾನು ಗುಡ್ ಸ್ಟೂಡೆಂಟ್ ಎಂದು ಹೆಚ್ಚೆ ಅಭಿನಯಿಸಿ ಕೈಗೆ ಟೀ ಕಪ್ ಹಿಡಿದು ನಡೆದಿದ್ದಳು. ಬಂದವನು ತನ್ನ ಆಫೀಸ್ ಬಟ್ಟೆ ಕೂಡ ಬದಲಿಸದೆ ಕುಳಿತಿದ್ದ ಸಾಗರ್ ಮುಖದಲ್ಲಿ ಸಿಟ್ಟು ಬಂದು ತಾಂಡವ ಆಡುತ್ತಿದ್ದರೆ ಅವನ ಮುಂದೆ ನಿಂತು, ತಗೊಳ್ಳಿ ಟೀ. ಕರಿ ಟೀ ಅಲ್ಲಲ್ಲ, ಬ್ಲ್ಯಾಕ್ ಟೀ ಅತ್ತೆ ಕೊಟ್ಟಿದ್ದಾರೆ. ಕೈ ಮುಂದೆ ಚಾಚಿ ಹೇಳಿದ್ದಳು. ಅವಳನ್ನು ಒಮ್ಮೆ ಗುರಾಯಿಸಿ ನೋಡಿದವ, ನೀನೇ ಕುಡಿದು ಸಾಯಿ. ಮುಖ ಬೇರೆಡೆಗೆ ತಿರುಗಿಸಿ ಹೇಳಿದ್ದ. ಏನು ಇದು ಕುಡಿದು ಸಾಯೋದಕ್ಕೆ? ಇದೇನು ವಿಷ ಅಲ್ಲ, ಬ್ಲ್ಯಾಕ್ ಟೀ ಅತ್ತೆ ಮಾಡಿರೋದು. ಮತ್ತೆ ತಲೆ ಮೇಲೆ ಕೈ ಇಟ್ಟು ನಾಟಕ ಶುರು ಮಾಡಿದ್ದಳು. ಅಂದರೆ ನೀವು ಹೇಳ್ತಿರೋದು ಅತ್ತೆ ಮಾಡೋ ಬ್ಲ್ಯಾಕ್ ಟೀ ವಿಷದ ಥರ ಇರುತ್ತೆ ಅಂತನಾ? ಮದುವೆ ಆಗಿ ಒಂದಿನಕ್ಕೆ ಬದಲಾಗ್ಬಿಟ್ರಲ್ರಿ, ಅದಕ್ಕೆ ಹೇಳೋದು ಗಂಡು ಮಕ್ಕಳಿಗೆ ಭಾವ ಇಲ್ಲ ಅಂತ. ಹೆಂಡತಿ ಬಂದ ಕೂಡಲೇ ಒಂದೇ ರಾತ್ರಿಗೆ ನೀವು ಅಂಥ ದೇವತೆ ಅಂತ ಅತ್ತೇನೆ ಅವರು ಮಾಡಿರೋ ಟೀನ ವಿಷಕ್ಕೆ ಹೋಲಿಸ್ಬಿಟ್ರಲ್ಲ ಎಂದೆತ್ತಲೇ ಡ್ರಾಮಾ ಶುರು ಮಾಡಿದ್ದಳು. ಮೊದಲು ಸಿಟ್ಟಿನಲ್ಲಿದ್ದ ಸಾಗರ್ಗೆ ಪಿತ್ತ ನೆತ್ತಿಗೆ ಹತ್ತಿತ್ತು. ಅವಳ ಓವರ್ ಆ್ಯಕ್ಟಿಂಗ್ ನೋಡುತ್ತಿದ್ದರೆ ಇರಿಟೇಟ್ ಆಗುತ್ತದೆಯೇನೋ ಅನ್ನಿಸುತ್ತಿತ್ತು. ಏ ಇಡಿಯಟ್, ನಾನು ಯಾವಾಗಲೇ ನಮ್ಮಮ್ಮ ಮಾಡಿರೋ ಟೀನ ವಿಷ ಅಂತ ಹೇಳಲೆ? ಕೊಡಿಲಿ ಎಂದು ಬಿಸಿಯಿರುವ ಟೀ ಕಪ್ ಬಾಯಿಗೆ ಇಟ್ಟಿದ್ದ. ತುಟಿ ಸುಟ್ಟಿತ್ತು. ಅಮ್ಮ ಎನ್ನುತ್ತಲೇ ಅರುಣ ಕಡೆ ನೋಡಿ, ಎಲ್ಲ ನಿನ್ನಿಂದ, ಇಡಿಯಟ್, ಬರೀ ಡ್ರಾಮಾ ಮಾಡ್ತಾಳೆ. ನೀನು ನನ್ನ ಹೆಂಡತಿಯಾಗಿ ನಮ್ಮನೆಗೆ ಬರಬಾರ್ದಿತ್ತು. ಅದ್ರ ಬದಲಿಗೆ ಯಾವುದಾದ್ರೂ ಡ್ರಾಮಾ ಕಂಪ್ನಿಗೆ ಹೋಗಿದ್ರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವಂಥ ಡ್ರಾಮಾಗಳಿಗೆ ನಿನ್ನನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ರು ಹೀರೋಯಿನ್ ಕ್ಯಾರೆಕ್ಟ್ರಿಗೆ ಎಂದಿದ್ದ. ಏನು ಡ್ರಾಮಾ? ನಂದ? ನೀವೇ ಡ್ರಾಮಾ, ನಿಮ್ಮಪ್ಪ. ಚಿಚಿ, ನೀವು ಆಡೋದಕ್ಕೆ ದೇವ್ರಂತ ನಮ್ಮ ಮಾವನ್ಯಾಗ ಡ್ರಾಮಾ ಅನ್ಲಿ? ನೀವೇ ಡ್ರಾಮಾ. ನೀವೇ ತಾನೇ ಹೇಳಿದ್ದು ಇದನ್ನು ಕುಡಿದು ಸಾಯಿ ಅಂತ. ಬ್ಲ್ಯಾಕ್ ಟೀ ಕುಡಿದು ಒಬ್ಬ ವ್ಯಕ್ತಿಯ ಸಾವು ಅಂತ ಎಲ್ಲಾದರೂ ಹೆಡ್ಲೈನಲ್ಲಿ ನೋಡಿದ್ದೀರಾ? ಇಲ್ಲ ತಾನೇ. ಮತ್ತು ನಾನು ಈ ಬ್ಲ್ಯಾಕ್ ಟೀ ಕುಡಿದು ಸಾಯ್ತೀನಿ ಅಂದರೆ ಈ ಬ್ಲ್ಯಾಕ್ ಟೀಯಲ್ಲಿ ವಿಷ ಇದೆ ಅಂತ ತಾನೇ ಅರ್ಥ. ಈ ಬ್ಲ್ಯಾಕ್ ಟೀಯಲ್ಲಿ ವಿಷ ಇದೆ ಅಂದರೆ ಟೀ ಮಾಡಿರೋರು ವಿಷ ಹಾಕಿದ್ದಾರೆ ಅಂತ ತಾನೇ ಅರ್ಥ. ಅವನಾಡಿದ್ದ ಒಂದು ಮಾತನ್ನು 10 ವಾಕ್ಯಗಳಾಗಿ ವಿವರಿಸಿ ಹೇಳಿದ್ದಳು ಸೊಂಟದ ಮೇಲೆ ಕೈ ಇಟ್ಟು ನಿಂತ ಅರುಣ. ಅವಳನ್ನು ನೋಡಿ, ಅಮ್ಮ ತಾಯಿ, ಮೊದಲು ಇಲ್ಲಿಂದ ತೊಲಗು. ನಿನ್ನ ಜೊತೆ ಮಾತಾಡೋಕ್ಕೆ ಆಗೋದಿಲ್ಲ ನನಗೆ. ನಿನ್ನ ಜೊತೆ ಮಾತಿಗೆ ನಿಂತರೆ ನನ್ನ ತಲೆ ಸಿಡಿಯುತ್ತೆ. ಕೈಗೆ ಖಾಲಿ ಮಾಡಿದ್ದ ಟೀ ಕಪ್ ನೀಡಿ ಹೇಳಿದ್ದ. ಅಮ್ಮ ತಾಯಿ ಎರಡೂ ಒಂದೇ, ಆದರೆ ನಿಮಗೆ ನಾನು ಅದಲ್ಲ, ಹೆಂಡತಿ, ಪರ್ಮನೆಂಟ್ ಜೊತೆಗಾತಿ. ಹಾಗಾಗಿ ಇದೆಲ್ಲ ಸಹಿಸ್ಕೋಬೇಕಾಗುತ್ತೆ. ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೀವಂತೂ ನನಗೆ ಪರ್ಮನೆಂಟ್ ರಿಜಿಸ್ಟರ್ ಎಂದು ಕಟ್ಟಿದ್ದ ತಾಳಿ ತೋರಿಸುತ್ತಾ ಹೊರಟಿದ್ದಳು. ನಾನು ಮಡಿಕೇರಿಗೆ ಬರಲ್ಲ, ನೀನು ಬೇಕಿದ್ರೆ ತೊಲಗು, ಪೀಡೆ ತೊಲಗ್ತು ಅನ್ಕೋತೀನಿ ಎಂದಿದ್ದ. ಅವನ ಮಾತು ಎದೆಗೆ ನಾಟಿ ನೋವಾಗಿದ್ದರೂ ತೋರಿಸಿಕೊಳ್ಳದೆ ಮತ್ತೆ ಹಿಂದೆ ನಡೆದು ಬಂದಿದ್ದಳು. ನಾನು ನಿಮ್ಮ ಮಡಿಕೇರಿಗೆ ನನ್ನ ಜೊತೆ ಬನ್ನಿ ಅಂತ ಯಾವಾಗ ಕರೆದೆ? ನೀವಿಲ್ಲದೆ ನಾನು ಹೋಗೋದಿಲ್ಲ ಅಂತ ಯಾವಾಗಲಾದ್ರೂ ಕರೆದಿದ್ದೀನ? ಇಲ್ವಲ್ಲ, ಉಬ್ಬು ಹಾರಿಸಿ ಕೇಳಿದ್ದಳು. ನೀನು ಹೇಳಿಲ್ಲ, ಆದರೆ ಆ ನಿನ್ನ ಮುದ್ದಿನ ಮಾವ ಹೇಳಿದ್ರು ತಾನೇ, ಅವರಿಗೆ ಹೋಗಿ ಹೇಳು ನಾನು ಬರೋದಿಲ್ಲ, ನೀನು ಒಬ್ಬಳೇ ಹೋಗ್ತೀನಿ ಅಂತ. ಮುಖ ಮತ್ತಷ್ಟು ಗಂಟಿಕೆ ಹೇಳಿದ್ದ. ನಾನು ಯಾಕೆ ಹೇಳಲಿ? ನಾನು ಹೇಳಲ್ಲ. ನಿಮ್ಮನ್ನು ಬನ್ನಿ ಅಂತಲೂ ಕೇಳಿಲ್ಲ. ನಿಮಗೆ ಬರೋಕೆ ಇಷ್ಟ ಇಲ್ಲ ಅಂದರೆ ನೀವೇ ಹೋಗಿ ಹೇಳ್ಕೊಳ್ಳಿ.
ಐ ಆಮ್ ಇಡಿಯಟ್ ಎಂದುಕೊಂಡೇ ಹೋಗಿದ್ದಳು. ರಾಕ್ಷಸಿ ರಾಕ್ಷಸಿ ಕೂಗಿದ್ದ ಆ ಮುದ್ದು ಮುದ್ದು ರಾಕ್ಷಸಿ ಆಡುತ್ತಲೇ ಹೋಗಿದ್ದಳು. ಅದೆಷ್ಟು ಮಾತಾಡ್ತಾಳೆ, ಎಲ್ಲ ಮಾತಿಗೂ ಒಂದೊಂದು ಮಾತು ಕೂಡಿಟ್ಟಿಕೊಂಡಿರ್ತಾಳೆ. ರಾಕ್ಷಸಿ ಬಜಾರಿ, ಅದೆಲ್ಲಿಂದ ನನಗೆ ಅಂತ ಗಂಟು ಬಿದ್ಲೋ ಕಾಣೆ. ಇರೋದು ಚೋಟ್ ಮೆಣಸಿನ್ಕಾಯಿ ಅಷ್ಟುದ್ದ, ಅದಕ್ಕಿಂತ ಜಾಸ್ತಿನೇ ಖಾರ ಆಗಿದ್ದಾಳೆ. ಒಂದು ಮಾತಾಡಿದ್ರೆ 100 ಮಾತು ಇಟ್ಕೊಂಡಿರ್ತಾಳೆ ಬಾಯೊಳಗೆ. ಅದೇನು ಬಾಯ ಬೊಂಬಾಯ. ಹಾಸಿಗೆ ಮೇಲಿದ್ದ ದಿಂಬಿಗೆ ಒಂದು ಪಂಚ್ ಕೊಟ್ಟು ಕೂಗಿದ್ದ. ಗಿರಿಜಾ, ನೋಡೆ, ಈ ಉಂಗುರ ನಮ್ಮ ಅಳಿಯಂದ್ರಿಗೆ ಸರಿಯಾಗುತ್ತೇನೆ? ನಾನಂತೂ ಅವರನ್ನು ಸರಿಯಾಗಿ ನೋಡಿಲ್ಲ ಕಣೆ. ನೀನು ನೋಡಿದ್ದೆ ಅಂತ ಹೇಳ್ದೆಯಲ್ಲ, ತುಂಬ ಚೆನ್ನಾಗಿದ್ದಾರೆ ಎಂದೆ ಅಲ್ವಾ, ಅದಕ್ಕೆ ನಿನ್ನೆ ಕರ್ಕೊಂಡು ಬಂದಿದ್ದು. ಅಂಬಿಕಾ ಕೈಗೆ ಒಂದು ಉಂಗುರ ಹಿಡಿದು ಕೇಳಿದ್ದಳು. ಹ್ಞೂ ಕಣೆ, ಇದು ಸರಿಯಾಗುತ್ತೆ. ಆದರೆ ಇದಕ್ಕಿಂತ ಅದನ್ನು ತಗೊಳ್ಳೆ, ತುಂಬ ಚೆನ್ನಾಗಿದೆ, ಬಾಳಿಕೆ ಕೂಡ ಬರುತ್ತೆ. ಆಮೇಲೆ ದೊಡ್ಡ ಮನೆತನದವರು, ಅವ್ರಿಗೆ ದೊಡ್ಡದಾಗಿ ಉಡುಗೊರೆ ಕೊಟ್ಟರೆ ಇಷ್ಟ ಆಗುತ್ತೆ ಅಲ್ವೇನೆ? ಅಂಬಿ ಗಿರಿಜಾ ಹೇಳಿದ್ದಳು. ಹೌದು ಕಣೆ, ಆದರೆ ನನ್ನ ಹತ್ರ ವರ್ಕ್ಸ್ ಸಂಬಳದಲ್ಲಿ ಕೂಡಿಟ್ಟಿರೋ ಹಣ, ಅರುಣ ಮದುವೆಗೆ ಅಂತ ಕೂಡಿಟ್ಟಿರೋದು ಇಷ್ಟೇ ದುಡ್ಡು ಇರೋದು. 2 ಬೆರಳು ತೋರಿಸಿ 2 ಲಕ್ಷ ಎನ್ನುವಂತೆ ಹೇಳಿದ್ದಳು. ಅಷ್ಟರಲ್ಲಿ ಈ ಚಿನ್ನದ ರೇಟ್ ಎಲ್ಲಿ ಆಗುತ್ತೇನೆ ಇಬ್ರಿಗೂ. ಅದಕ್ಕೆ ಒಂಚೂರು ಚಿಕ್ಕದೇ ತಗೊಂಡೆ ಅಷ್ಟೇ ಕಣೆ, ಕೊಡಿಲಿ ನೋಡ್ತೀನಿ ಎಂದಿದ್ದಳು. ಆಗಿಲ್ಲ ಅಂದರೆ ನಿನ್ನ ಮಗಳಿಗೆ ಚಿಕ್ಕದು ಕೊಡು, ನಡೆಯುತ್ತೆ ಎಂದಿದ್ದರು. ಸರಿ, ನೀನು ಹೇಳ್ತಿರೋದು ಸರಿಯಾಗಿದೆ. ನನ್ನ ಮಗಳಿಗೆ ಅಮ್ಮನ ಕಷ್ಟ ಅರ್ಥ ಮಾಡ್ಕೋತಾಳೆ ಎಂದು ಗಿರಿಜಾ ಹೇಳಿದ್ದ ಉಂಗುರವನ್ನು ತೆಗೆದುಕೊಂಡಳು. ತನ್ನ ಮಗಳಿಗೂ ಒಂದು ಜೊತೆ ಓಲೆ, ಒಂದು ಉಂಗುರ ತೆಗೆದುಕೊಂಡಿದ್ದರೆ ಅವುಗಳನ್ನು ನೋಡಿ ಅವಳ ಖುಷಿ ಅಷ್ಟಿಷ್ಟಲ್ಲ. ಪಾಪ, ಆ ದುಡ್ಡು ಕೂಡಿಡಲು ಅದೆಷ್ಟು ದಿನದಿಂದ ಕೂಡಿಟ್ಟಿದ್ದಳೋ ಅಂಬಿಕಾ, ಅವಳಿಗೇ ಗೊತ್ತು. ಇಬ್ಬರ ಉಂಗುರವನ್ನು ಮತ್ತು ಮಗಳ ಓಲೆ ಎಲ್ಲವನ್ನೂ ಸೇರಿಸಿ 1,80,000 ಮುಗಿದೇ ಹೋಗಿತ್ತು. ಅಲ್ಲವೇ ಗಿರಿಜಾ, ನನ್ನ ಮಗಳು ಅಳಿಯ ಮನೆಗೆ ಬಂದರೆ ಅವರಿಗೆ ಬಟ್ಟೆ ಬೇರೆ ಕೊಡಿಸ್ಬೇಕು ಕಣೆ. ಆದರೆ ಇನ್ನೂ 10,000 ಉಳಿದಿದೆ. ಇನ್ನು ಅವರ ಊಟೋಪಚಾರ ಸಾಮಾನು ಎಲ್ಲ ತರೋಕೆ ಸಾಕಾಗಲಿಲ್ಲ. ಅಂದರೆ ನೀನೊಂದಿಷ್ಟು ಅಂತ ನನಗೆ ಸಾಲ ಅಂತ ಕೊಟ್ಟಿರೆ, ಆಮೇಲೆ ಮುಂದಿನ ಕೂಲಿ ಟೈಮ್ ಬರುತ್ತಲ್ಲ, ಜಾಸ್ತಿ ಕೂಲಿ ಮಾಡಿ ನಿನಗೆ ಕೊಡ್ತೀನಿ ಎಂದರೆ, ಸರಿ ಬಿಡೆ ಅಂಬಿ, ನನಗೆ ಅದೆಷ್ಟು ಅಂತ ಸಹಾಯ ಮಾಡಿದೀಯ ನೀನು? ಅಂಥದ್ರಲ್ಲಿ ನಾನು ಅರುಣಗೆ ಸಹಾಯ ಮಾಡಲ್ಲ ಅಂತ ಹೇಳ್ತೀನೇನೆ? ಅರುಣ ನನಗೂ ಮಗಳಂತೆ ಅಲ್ವೇನೆ? ನಾನು ನನ್ನ ಗಂಡನಿಗೆ ಕಾಣದಂತೆ ಒಂದು 20,000 ಇಟ್ಟಿದ್ದೀನಿ, ಕೊಡ್ತೀನಿ ಬಿಡು. ಇರೋ ದುಡ್ಡಲ್ಲಿ ಇಬ್ರಿಗೂ ಬಟ್ಟೆ ತಗೊಂಡ್ಲೋಣ ನಡಿ ಎಂದರೆ, ನಿನ್ನ ಉಪಕಾರ ಮರೆಯೋದಿಲ್ಲ ಬಿಡೇಗಿರಿ ಎನ್ನುತ್ತಾ ಬಟ್ಟೆ ಅಂಗಡಿ ಕಡೆ ನಡೆದಿದ್ದರು. ಇಬ್ಬರು ತಮ್ಮ ಬಳಿ ಇದ್ದ ದುಡ್ಡಿನಲ್ಲಿ ಬಟ್ಟೆ ತೆಗೆದು ಅಲ್ಲೇ ಇದ್ದ ದೇವರಿಗೆ ಕೈ ಮುಗಿದು, ಅಳಿಯಂದ್ರು ಮನೆಯವರು ದೊಡ್ಡ ಮನೆತನದವರು, ಇಲ್ಲಿ ನಮ್ಮನೇಲಿ ಬರ್ತಾರೋ ಇಲ್ವೋ, ಬಂದರೆ ಸಾಕು, ನಂತಹ ಅದೆಂಥದ್ದೋ ಆಯಿತೋ ಅದನ್ನೇ ಹೆಚ್ಚು ಕಮ್ಮಿ ಮಾಡಿ ಕಳಿಸ್ತೀನಿ. ಯಾವ್ಯಾರ್ದೋ ತಪ್ಪಿಗೆ ಎಡ್ವಟ್ಟ ಸಮಯದಲ್ಲಿ ಮದುವೆ ಬೇರೆ ಆಗ್ಬಿಡ್ತು. ಅದೇ ನನಗೆ ಭಯ ಆಗ್ತಿರೋದು. ಶ್ರೇಷ್ಠ ಮಾಡಿರೋ ತಪ್ಪಿಗೆ ಎಲ್ಲಿ ನನ್ನ ಮಗಳಿಗೆ ಕಷ್ಟ ಆಗ್ತಿದೆಯೋ ಅನ್ನೋದೇ ದಿಗಿಲುಗಿರಿ. ಕೈಯಲ್ಲಿ ಬಟ್ಟೆ ಬ್ಯಾಗ್ ಹಿಡಿದು ಹೆಜ್ಜೆ ಹಾಕುತ್ತಾ ತನ್ನ ನೋವು ಹೇಳಿಕೊಂಡಿದ್ದರು ಅಂಬಿಕಾ ಅವರು. ಇಲ್ಲ ಅಂಬಿ, ಹಂಗೇನೂ ಇಲ್ಲ ಬಿಡು. ಅವರು ಕೆಟ್ಟವರಾಗಿದ್ದರೆ ಜಗಳ ಮಾಡಿ ಆ ದಿನವೇ ರಾಧಾಂತ ಮಾಡಬೇಕಿತ್ತು ನಿಮ್ಮ ಭಾವನ ಮೇಲೆ. ಒಳ್ಳೆ ಮನುಷ್ಯರು. ಅದಕ್ಕೆ ನೋಡು, ಕಾರ್ಯದ ಮನೇಲಿ ಕಾರ್ಯ ಮುಗಿಸಿ ಹೋದರು. ಶ್ರೇಷ್ಠನ ದಿಮಾಕು ಒಂಚೂರಿತ್ತು ಹೇಳು. ಅವಳಿಂದ ಏನು, ನಮ್ಮ ಅರುಣಂಗೆ ಒಳ್ಳೆಯದಾಗಿದ್ದರೆ ಸಾಕು. ನೀನು ಚಿಂತೆ ಮಾಡಬೇಡ. ನಮ್ಮ ಅರುಣನ್ನ ನೋಡಿದ್ರೆ ಯಾರಿಗಾದರೂ ತೊಂದರೆ ಕೊಡಬೇಕು ಅನ್ನಿಸ್ತದಾ ನಿನಗೆ? ನೀನು ಚಿಂತೆ ಮಾಡದೆ ಮುಂದಿನ ನಡೆಯೋದನ್ನು ನೋಡು. ಆಮೇಲೆ ಇನ್ನೊಂದು ಹೇಳ್ತಿದ್ದೀನಿ, ಈಗಲೇ ಕೇಳು. ಒಡವೆನೆಲ್ಲ ಹೋಗಿ ನಿನ್ನ ಅಕ್ಕಂಗೆ ತೋರಿಸ್ಬಿಟ್ಟಿಯ, ಆ ನಿನ್ನ ಗಂಡನಿಗೂ ಸಿಗದಂತೆ ಔಸಿ ಇಟ್ಕೊ. ಅವರು ಬಂದಾಗ ಕನ್ನದಂಗೆ ಕೊಟ್ಟು ಕಳಿಸು, ಸಲಹೆ ಕೊಟ್ಟು ಹೇಳಿದ್ದಳು ಗಿರಿಜಾ. ಮಾವ, ನಾನು ಒಬ್ಬಳೇ ನಮ್ಮೂರಿಗೆ ಹೋಗಿ ಬರ್ತೀನಿ ಬಿಡಿ, ಪಾಪ ಅವರು ಕೆಲಸ ಅಂತಿದ್ರಲ್ಲ. ಮಾವ ಮತ್ತು ಅತ್ತೆ ಮುಂದೆ ಬಂದು ನಿಂತು ಕೇಳಿದ್ದಳು ಅರುಣ. ಅರುಣ, ಯಾಕವ್ವ, ಅವನು ಯಾಕೆ ಬೇಡ? ಮದುವೆ ಆದಮೇಲೆ ಗಂಡ ಹೆಂಡತಿ ಹೋಗಿ ಬರೋದು ವಾಡಿಕೆ ಮಗಳೇ. ಅತ್ತೆ ಸೊಸೆಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿದ್ದರು. ಏನು, ಆ ನಾಲಾಯಕ್ ನನ್ನ ಮಗ ಏನಾದರೂ ಅನ್ನ ಎಂದು ನಿಂತರು ರಾಮಚಂದ್ರ. ಅಯ್ಯೋ, ಅವ್ರ ಬಳಿ ಕೇಳೋದಿಲ್ಲ ಅಂದಿದ್ನಲ್ಲ, ಇವಾಗ ಇವರು ಹೋದರೆ ಕೇಳಿದ್ದು ನಾನೇ ಅಂತ ಗೊತ್ತಾಗುತ್ತೆ ಎಂದು ಅವಳು ಮನಸ್ಸಲ್ಲೇ ಯೋಚಿಸಿ, ಮಾವ ಪ್ಲೀಸ್ ಅವರನ್ನು ಕೇಳಬೇಡಿ, ಅವರಿಗೆ ಜಾಸ್ತಿ ಕೆಲಸ ಇದೆ ಅಂದರು. ನಾನು ಹೋಗಿ ಬರ್ತೀನಿ ಬಿಡಿ, ಅವರಿಗೂ ಅದೆಲ್ಲ ಇಷ್ಟ ಆಗಲ್ಲ ಅಲ್ವಾ. ಗಂಡನನ್ನು ವಹಿಸಿಕೊಳ್ಳುವ ಉದ್ದೇಶವೇನಿರಲಿಲ್ಲವೆಂದಾದರೂ ತನ್ನ ಜೊತೆ ಬರಲು ಇಷ್ಟವಿಲ್ಲದವರನ್ನು ಯಾಕೆ ಹಿಂಸೆ ಕೊಡುವುದು ಎಂದು ಹೇಳಿದ್ದಳು ಅರುಣ. ನೋಡು ಮಗಳೇ, ನಿನಗೆ ಅವತ್ತೇ ಹೇಳಿದ್ದೆ, ಇವಾಗ ಕೂಡ ಹೇಳ್ತಾ ಇದ್ದೀನಿ, ಇದು ನಿನ್ನ ಸಂಸಾರ, ನೀನೇ ಸರಿ ಮಾಡ್ಕೋಬೇಕು. ತಪ್ಪು ಮಾಡಿದ್ದು ನಿನ್ನ ಅಕ್ಕ, ಅವಳ ಜಾಗಕ್ಕೆ ನಿನ್ನ ಕೂರಿಸಿದ್ದು ನಮ್ಮದು ತಪ್ಪು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ನಮ್ಮ ತಪ್ಪಿನಿಂದ ನೀನು ನಲುಗಬಾರ್ದು. ಸಾಗರ್ ಸ್ವಲ್ಪ ಕೋಪಿಷ್ಟ, ನಾನು ಇಲ್ಲ ಅಂತ ಹೇಳುತ್ತಿಲ್ಲ. ಆದರೆ ಅವನು ತುಂಬ ಕೆಟ್ಟವನೇನಲ್ಲ. ನಾವು ಅವನ ಜವಾಬ್ದಾರಿಯನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗುವ ಎಂದುಕೊಂಡಿದ್ದರೆ ನೀನು ಅದರಿಂದ ಉಗಿಜಿಕೊಳ್ಳೋದನ್ನು ನೋಡ್ತಿದ್ದೀಯಲ್ಲ. ನಿನ್ನ ಸಂಸಾರವನ್ನು, ನಿನ್ನ ಗಂಡನನ್ನು ನೀನೇ ಸರಿ ಮಾಡ್ಕೋಬೇಕು. ಎಲ್ಲರಂತೆ ನೀನು ಗಂಡ ಮಕ್ಕಳು ಅಂತ ಬದುಕಬೇಕು.
ಅವನು ಕೆಟ್ಟವನು, ಅವನಿಂದ ನಿನಗೇನಾದರೂ ಹಾನಿ ಆಗೋಗುತ್ತೇನೋ ಎನ್ನುವಂತಿದ್ದರೆ ನಾನು ನಿನಗೆ ಈ ಮಾತನ್ನು ಹೇಳುತ್ತಲೇ ಇರಲಿಲ್ಲ. ಅವನು ಕೆಟ್ಟವನಲ್ಲ. ಅವನ ಜೊತೆಯಾದ ಕೆಟ್ಟ ಘಟನೆಯಿಂದ ಹೆಣ್ಣು ಮಕ್ಕಳು ಅಂದರೆ ಸ್ವಲ್ಪ ಸಿಟ್ಟು ಅಷ್ಟೇ. ನೀನು ಅದನ್ನು ಬದಲಿಸಿ ಅವನ ಹೆಂಡತಿಯಾಗಿ ಬದುಕಬೇಕು. ಅವನು ಬರೋದಿಲ್ಲ ಅಂತಾನೆ, ಆದರೆ ನೀನು ಹಠ ಮಾಡಿ ಕರ್ಕೊಂಡು ಹೋಗಬೇಕು. ನೋಡು, ನಿನ್ನೆ ರೂಮಿನಲ್ಲಿ ಬರಬೇಡ ಅಂತ ಆಚೆ ನೂಕಿದ್ದ. ನಾನು ಬೈದಿದ್ದಕ್ಕೆ ನಿನ್ನ ಕರೆದುಕೊಂಡ. ಇಲ್ಲವಾದರೆ ನೀನು ಜೀವನ ಇಡೀ ಆಚೆಯೇ ಇರಬೇಕಿತ್ತು. ನೋಡು, ನಿನ್ನ ಬದುಕನ್ನು ನೀನು ಸರಿ ಮಾಡ್ಕೋತೀಯಾ ಇಲ್ಲವಾ? ನೀನು ಈ ವಿಚಾರದಲ್ಲಿ ತುಂಬ ಬುದ್ಧಿವಂತೆ, ಬೆಳಿಗ್ಗೆಯೇ ತಿಳಿಯಿತು. ಆದರೆ ಅಂಜುವುದು ಬಿಡು. ಅವನು ನಿನ್ನ ಗಂಡ, ನಿನ್ನ ಹಕ್ಕು. ಅವನಿಗೆ ನೀನು, ನಿನಗೆ ಅವನು, ಅಷ್ಟೇ ಜೀವನ. ಸುಖ ಸುಮ್ಮನೆ ಯಾರ್ಯಾರನ್ನೋ ಮಾಂಗಲ್ಯ ನಿನ್ನ ಕೊರಳಿಗೆ ಬೀಳೋದಿಲ್ಲ ಮಗಳೇ. ಇದು ನಿನ್ನ ಅಧಿಕಾರದ ಸುಪರ್ದಿಗೆ ಬರಬೇಕು ಎಂದು ಭಗವಂತನೇ ಕೊಟ್ಟಿದ್ದಾನೆ. ಅಚ್ಚುಕಟ್ಟಾಗಿ ನಿಭಾಯಿಸಿ ಬುದ್ಧಿ ಹೇಳಿ ಕಳುಹಿಸಿದ್ದರು ಮಾವ ರಾಮಚಂದ್ರ. ಮಾವ ಸೊಸೆಯ ಮಾತುಕತೆ ಕೇಳುತ್ತಾ ಕುಳಿತು ಬಿಟ್ಟರು ಅತ್ತೆ ಭಾರತಿ.